ಸ್ವಾಮೀಜಿಯವರ ಸಾಮಾಜಿಕ ಜಾಲತಾಣದ ಪೋಸ್ಟ್ಗೆ ಸಚಿವ ಕಾಶಪ್ಪನವರ್ ತೀವ್ರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಸ್ವಾಮೀಜಿಯವರ ಪೋಸ್ಟ್ಗೆ ತಿರುಗೇಟು ನೀಡಿರುವ ಸಚಿವರು, ಅವರಿಂದ ನಾವು ಕಲಿಯಬೇಕಾ, ಅವರ ವಯಸ್ಸೆಷ್ಟು ಕೇಳಿ ಎಂದು ಪ್ರಶ್ನಿಸಿದ್ದಾರೆ. ಇಷ್ಟಕ್ಕೆ ನಿಲ್ಲದ ಸಚಿವ ಕಾಶಪ್ಪನವರ್ ಸಣ್ಣ ಹುಡುಗರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಿಸುವ ಪ್ರವೃತ್ತಿಯ ವಿರುದ್ಧವೂ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಣ್ಣ ಹುಡುಗರಿಂದ ಪೋಸ್ಟ್ ಹಾಕಿಸುವ ಚಿಲ್ಲರ್ ಬುದ್ಧಿ ಬಿಡಬೇಕು ಎಂದು ಸಚಿವರು ಕಿಡಿಕಾರಿದ್ದಾರೆ. ಸ್ವಾಮೀಜಿಯವರ ಪೋಸ್ಟ್ಗೆ ಸಚಿವರು ನೀಡಿರುವ ಈ ತೀಕ್ಷ್ಣ ಪ್ರತಿಕ್ರಿಯೆ ಇದೀಗ ರಾಜಕೀಯ ಹಾಗೂ ಸಾಮಾಜಿಕ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಇಬ್ಬರ ನಡುವಿನ ಈ ವಾಗ್ವಾದ ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪ ಪಡೆಯಲಿದೆ ಎಂಬುದು ಕುತೂಹಲ ಮೂಡಿಸಿದೆ. 48 ಆಗಿರ್ಬೇಕು ವಯಸ್ಸು. ಈಗ ಇವನು ಹುಟ್ಟಕ್ಕಿಂತ ಮುಂಚೆಗೆ ನಾವು ರಾಜಕಾರಣದಾಗಿದ್ದೀವಿ, ಅದು ಅವನಿಗೆ ತಿಳ್ಕೊಂಡಿಲ್ಲ. ನನಗೇನು ಬುದ್ಧಿ ಹೇಳುವಂಥದ್ದು ಅವನ ನಂತರ ಅವಶ್ಯಕತೆ ಇಲ್ಲ. ನಾನೇ ಸಾಕಷ್ಟು ಬುದ್ಧಿ ಹೇಳಿದ್ದೆ ಅವನಿಗೆ, ಸರಿ ಮಾಡ್ಕೋ, ನಿನ್ನ ದುಷ್ಟು ಬುದ್ಧಿನ ಬಿಡು, ಒಬ್ಬ ಸ್ವಾಮೀಜಿಯಾಗಿ ಗುರುವಾಗಿ ಹೇಗಿರಬೇಕು, ಕಾವಿಗೆ ಸನ್ಯಾಸಿಯನ್ನು ವಹಿಸಿದಂಥವ್ರು ಹೇಗಿರಬೇಕು ಹಂಗೆ ಅರಿವಿಟ್ಕೊಂಡು ನಡಿ ಅಂತ ಹೇಳಿದ್ರೆ ನೆಡ್ಲಾರ್ದಕ್ಕೆ ಹೊರಗೆ ಹೋಗ್ಯಾನಷ್ಟೇ. ಅವ್ನು ಮುಗಿದತ್ ಗತಿ. ಅವ್ನು ಇನ್ಮ್ಯಾಗ ನಾ ಮಾತಾಡೋದು ಅವ್ನ ಬಗ್ಗೆ. ಸಮಾಜ ಬಡುವ ಸಾಧ್ಯ ಇಲ್ಲ. ಸಮಾಜ ಒಗ್ಗಟ್ಟಿದೆ, ಸಮಾಜ ಗೌರವ ರೀತಿಯಲ್ಲಿದೆ, ಸಂಘಟಿತರಾಗಿದ್ದೀವಿ. ಯಾವನೋ ಇವನು ಬಟ್ಟೆ ಧರಿಸಿಕೊಂಡು ಇವನು ಸ್ವಯಂಕೃತವಾಗಿ ಯಾರ್ದೋ ಮಾತು ಕೇಳ್ಕೊಂಡು ಅಲ್ಲ, ನಮ್ಮ ಸರ್ಕಾರಕ್ಕೆ ಸರ್ಕಾರ ಇರೋ ಮಟ್ಟನ ಹೋಗೋದಿಲ್ಲ ಅಂದವ್ರು. ಮತ್ತೆ ನಮ್ಮ ಮುಖ್ಯಮಂತ್ರಿ ಹತ್ರ ಯಾಕೆ ಹೋದ್ನಪ್ಪ ಇವ? ಯಾಕೆ ಹೋದ? ಎದಕ್ ಹೋಗಿದ್ದ? ಕೇಳ್ರಿ ಅವನಿಗೆ ಪ್ರಶ್ನೆ. ಉತ್ತರ ಕೊಡು ಅಂತ ಹೇಳ್ರಿ. ಕಂಪ್ಲೇಂಟ್ ಮಾಡ್ರಲ್ಲ 3 ಕೋಟಿ ಕೇಳ್ಯಾರಂತ, ಅದಕ್ಕೆ ಮೊದಲು ಉತ್ತರ ಕೊಡು ಅಂತ ಹೇಳಿ ಸಮಾಜದವ್ರು ಬಂದು. ಆಮೇಲೆ ಇವ ಏನದ ಅನ್ನೋದು ಹಕೀಕತ್, ನಿಜವಾದ ಹಕೀಕತ್ ಗೊತ್ತಾಗತ್ತೆ. ಯಾವ್ದು ಸ್ವಾಮೀಜಿ ಮಾಡೋ ಪ್ರಶ್ನೆ ಇಲ್ಲ. ಈಗ ನಾವು ವರದಿಯನ್ನ ಇನ್ನೊಂದು 2 ಕ್ಷೇತ್ರ ಬಾಕಿ ಇದೆ, ಬೀಳ್ಗಿ ಮತ್ತು ಬುಡೋಳ. ಇವತ್ತು ನಾನು ಹೋಗ್ತಾ ಇದ್ದೀನಿ ಲೋಕಾಪುರ್ಗೆ, ಸನ್ಮಾನ್ಯ ತಿಮ್ಮಾಪುರ ಸಾಹೇಬ್ ಕರ್ಕೊಂಡು. JD ಪಾಟೀಲ್ ಅವರು ಒಂದು ಅವ್ರು ಊರಲ್ಲಿಲ್ಲ, ಹುಷಾರಿಲ್ಲ, ಅವ್ರು ಬಂದ ಮೇಲೆ ಅದೊಂದು ವಿಸಿಟ್ ಮಾಡಿ ಬಹುತೇಕ ನಾನು ಸೋಮವಾರ ವರದಿಯನ್ನ ನಾನು ಸರ್ಕಾರಕ್ಕೆ ಸಲ್ಲಿಸ್ತೀನಿ. ಅದಕ್ಕೇನು ಸೂಕ್ತ ನಿರ್ಣಯ ಪರಿಸ್ಥಿತಿಯನ್ನು ನಾವು ಅವಲೋಕನೆ ಮಾಡಿದೀವಿ. ನಾವೇ ಸ್ಥಳೀಯ ಖುದ್ದಾಗಿ ನಾನೇ ಭೇಟಿ ಕೊಟ್ಟಿದ್ದೀನಿ ರೈತರ ಹೊಲಕ್ಕೆ. ರೈತರ ಸಂಕಷ್ಟವನ್ನ, ಅವರು ನೋವನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಅದನ್ನ ನಾನು ಮುಖ್ಯಮಂತ್ರಿಗಳ ಹತ್ರ ವಿವರವಾಗಿ ತಿಳಿಸ್ತೀನಿ. ಖಂಡಿತವಾಗಿ ಅವ್ರು ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತಾರೆ. ಅದು ನಮ್ಮ ಪಕ್ಷದ ವರಿಷ್ಠರಿಗೆ ಬಿಟ್ಟಿದ್ದು. ನಮ್ಮ ಪಕ್ಷದ ವರಿಷ್ಠರು ಏನ್ ನಿರ್ಧಾರ ತಗೋತಾರ ಅದಕ್ಕೆ ನಾವು ಬರ್ತೀವಿ. ಅಪೇಕ್ಷೆ ಬಹಳ ಐತಿ ಅಲ್ಲ, ಮನುಷ್ಯನಿಗೆ ಆಸೆಗೆ ಏನಾದ್ರು ಲಿಮಿಟ್ ಐತನ್ರಿ. ಕೊಟ್ಟಿದ್ದಲ್ಲಿ ಸಂತೋಷವಾಗಿ ಯಾವುದೇ ಕೊಟ್ಟರು ಕೂಡ ನಾನು ಸಂತೋಷವಾಗಿ ಸ್ವೀಕಾರ ಮಾಡಿ ಆಡಳಿತವನ್ನು ಮಾಡಿ ತೋರಿಸ್ತೀನಿ.